ಅವ್ರು ಬೇರೆ ಬರ್ತಿದ್ದಾರೆ. ಏನು ಮಾಡೋದೀಗ ನಾನು? ಯಾರಮ್ಮ ನಾಳೆ ಶಾಲೆಗೆ ಬರ್ತಿರೋದು? ವಿದ್ಯಾಮಂತ್ರಿಗಳು ವೀರೇಂದ್ರ ಸರ್ದೇಸಾಯಿ. ಅವರು ನಾಳೆ ನಮ್ಮ ಶಾಲೆಗೆ ಬರ್ತಿದ್ದಾರಾ? ಅಮ್ಮ, ನಾಳೆ ನೀವು ಹೋಗ್ದಿಲ್ದಿರೋದು ಒಳ್ಳೇದಮ್ಮ. ಅದು ಹೇಗೋ ಸಾಧ್ಯ ಆಗತ್ತೆ? ಕನ್ನಡ ಶಾಲೆಗಳನ್ನೆಲ್ಲ ಮುಚ್ಚೋಂಥ ಸಮಯದಲ್ಲಿ ಕಷ್ಟಪಟ್ಟು ನಾನು ಈ ಶಾಲೆನ ಉಳಿಸ್ಕೊಂಡಿದ್ದೀನಿ. ಅವತ್ತಿನಿಂದ ಇವತ್ತಿನವರೆಗೂ ಹಳ್ಳಿಲಿರೋ ಎಲ್ಲ ಮಕ್ಕಳನ್ನು ಶಾಲೆ ಕರ್ಕೊಂಡು ಬಂದು ಅಡ್ಮಿಷನ್ ಮಾಡಿಸಿ ಕಷ್ಟಪಟ್ಟು ನಡೆಸ್ತಾ ಇದ್ದೀನಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲಾಖೆಯಿಂದ ಲೆಟರ್ ಬಂದಿರೋದು. ಶಾಲೆಗೆ ಇರೋದು ನಾನೊಬ್ಬಳೇ ಟೀಚರು. ನಾನೇ ಇಲ್ಲ ಅಂದರೆ ಕಾರ್ಯಕ್ರಮ ನಡೆಯೋದಿಲ್ಲ. ಇದು ನನ್ನೊಬ್ಬಳಿಗೆ ಸಂಬಂಧಪಟ್ಟಿರುವಂಥ ವಿಷಯ ಅಲ್ಲ, ಶಾಲೆಯಲ್ಲಿರೋ ಅಷ್ಟು ಮಕ್ಕಳಿಗೂ ಸಂಬಂಧಪಟ್ಟಿರುವಂಥ ವಿಷಯ. ಹಾಗಿದ್ರೆ ನಾನು ಪದೋನನ್ನು ಬರಕ್ಕೆ ಹೇಳ, ಅವ್ರ ಹತ್ರ ಮಾತಾಡಿದ್ರೆ ಏನಾದರೂ ತೋಚ್ಬಹುದು. ಬರಕ್ಕೆ ಹೇಳೋದೇನು ಬೇಕಾಗಿಲ್ಲ, ಒಂದು ಫೋನ್ ಮಾಡಿಕೊಡು. ಸರಿ ಅಮ್ಮ, ಫೋನ್ ಮಾಡ್ತೀನಿ. ತಗೊಳ್ಳಿ ಅಮ್ಮ. ಅಮ್ಮವ್ರೆ, ಪದ್ದು, ವಿಷಯ ತುಂಬ ಸೀರಿಯಸ್ ಆಗಿದೆ. ನಾಳೆ ಅವರು ರಾಮಾಪುರದ ಶಾಲೆಗೆ ಬರ್ತಿದ್ದಾರೆ. ಅಯ್ಯೋ ದೇವ್ರೆ, ಅಮ್ಮವ್ರೆ ಈಗ ಏನು ಮಾಡೋದು? ಆ ಕಾರ್ಯಕ್ರಮನ ಹೇಗಾದ್ರೂ ಮುಂದೂಡ್ಬೋದಂತ ಯೋಚನೆ ಮಾಡಲಾ? ಇಲ್ಲ ಪದ್ದು, ನೀನು ನನಗಾಗಲೇ ಕಾಲ್ ಮಾಡಿದ್ಯಲ್ಲ, ಅಲ್ಲಿವರೆಗೂ ನಾನು ಹಾಗೆ ಅಂದ್ಕೊಳ್ತಿದ್ದೆ. ಕೆಲವೊಂದು ಕ್ಷಣಗಳನ್ನು, ಕೆಲವೊಂದು ಸಂದರ್ಭಗಳನ್ನು ನಾವು ಮುಂದೂಡ್ಬೋದು. ಆದರೆ ಕೆಲವೊಂದು ಸಲ ಕೆಲವು ಸಂದರ್ಭಗಳು ಇದ್ದಕ್ಕಿದ್ದ ಹಾಗೆ ನಮ್ಮ ಎದುರಿಗೆ ಬಂದು ನಿಂತು ಬಿಡತ್ತೆ. ಆಗ ನಾವು ಅದನ್ನು ಎದುರಿಸ್ಬೇಕಾಗತ್ತೆ, ಮುಂದೂಡೋದಕ್ಕಾಗಲ್ಲ. ನನಗನ್ಸತ್ತೆ ಇದು ನನಗೆ ಅಗ್ನಿ ಪರೀಕ್ಷೆ ಅಂತ. ವಿಧಿ ಕೊಡೋ ಸವಾಲನ್ನು ನಾವು ಸ್ವೀಕಾರ ಮಾಡಲೇಬೇಕು ಅಲ್ವಾ? ಇಷ್ಟು ದಿನ ನನ್ನ ಜೀವನದಲ್ಲಿ ಏನೇನೆಲ್ಲ ಅಂದ್ಕೊಂಡು ನಾನು ಹೋರಾಟ ಮಾಡಿದ್ದೀನಿ. ಈ ಹೋರಾಟ ನನ್ನನ್ನು ಯಾವ ದಿಕ್ಕಿಗೆ ಬೇಕಾದರೂ ಕರ್ಕೊಂಡು ಹೋಗ್ಬೋದು. ನನ್ನ ಜೀವನ ದಿಕ್ಕನ್ನೇ ಬದಲಾಯಿಸ್ಬೋದು. ಆಗ ನಾನು ಬದಲಾಗಬೇಕಾಗತ್ತೆ ಪದ್ದು. ನನ್ನನ್ನು ನಾನು ಬದಲಾಯಿಸ್ಕೊಳ್ಳೇಬೇಕಾಗತ್ತೆ. ಆಯ್ತಮ್ಮ, ನೀವು ಹೇಗೆ ಹೇಳ್ತಿರೋ ಹಾಗೆ. ನೀವಿಬ್ಬರು ಒಂದಾಗಬೇಕು ಅಂತ ನನಗೂ ಆಸೆ ಇತ್ತಮ್ಮ. ವಿಧಿ ಈಗ ಅದಕ್ಕೆ ಮೊದಲನೇ ಹೆಜ್ಜೆ ಇಡ್ತಾ ಇದೆ ಅನ್ಸುತ್ತೆ. ಗಂಡನ ಜೊತೆ ಒಂದಾಗಬೇಕು ಅನ್ನೋದು ದೂರದ ಮಾತು ಪದ್ದು. ಮಾಡಿ ಏನ್ ನಡೀತಾ ಇದೆ ಇಲ್ಲಿ? ಆ ಸಾವಿತ್ರಿ ದರಿದ್ರ ತೊಲಗ್ತಲ್ಲ ಅಂತ ಅನ್ಕೊಂಡಿದ್ದೆ, ಮತ್ತೆ ಬಂದು ಒಕ್ಕರ್ಸ್ಕೊಂಡಿದ್ದಾಳಲ್ಲ. ಏನ್ ನಡೀತಿದೆ ಇಲ್ಲಿ? ನಾನೇನ್ ಮಾಡ್ಲಿ ಮಾಮ್, ಅವಳು ಹಳ್ಳಿಗೆ ಹೋದ್ಲಲ್ಲ, ಇನ್ ಮುಂದೆ ಆದ್ರೂ ನೆಮ್ಮದಿಯಾಗಿರ್ಬೋದು ಅಂತ ಅನ್ಕೊಂಡೆ. ಆದ್ರೂ ಇವಾಗ ನೋಡಿದ್ರೆ ವಾಪಸ್ ಬಂದಿಯಾಳು. ನಾನ್ ನಿನಗೆ ಹೇಳ್ದೆ ಇದೆಲ್ಲ ಬೇಡ, ನನ್ನ ಮಾತು ಕೇಳು ಅಂತ. ಆದ್ರೆ ನೀನ್ ಕೇಳಲ್ಲ. ನಿನ್ ಕೆಟ್ಟ ಬುದ್ಧಿ ನೀನ್ ಬಿಡೋದೇ ಇಲ್ಲ. ನಿನ್ನ ಸಿಂಹಾಸನದ ಮೇಲೆ ಕೂರಿಸ್ಬೇಕು ಅಂತ ಅನ್ಕೊಂಡ್ರೆ ನೀನು ಪ್ರೀತಿ ಜಸ್ಟ್ ಸ್ಟಾಪ್ ಇಟ್ ಮಾಡಿ. ನನ್ನ ಮಾತನ್ನ ನೀನು ಕರೆಕ್ಟಾಗಿ ಕೇಳಿಸ್ಕೊ. ನೀನು ತಪ್ಪು ಮಾಡಿದ್ಯಾ. ಈ ಕೂಗಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಕೊಚ್ಚೆ ಮೇಲೆ ಕಾಲಿಟ್ಟಿದ್ಯಾ, ತೋಳ್ಕೊ ಅಂತ ಹೇಳ್ತಾ ಇದ್ದೀನಿ. ನೋಡು, ನೀನೇನು ಮಾಡ್ತೀಯೋ ಬಿಡ್ತೀಯೋ ನನಗೆ ಬೇಕಾಗಿಲ್ಲ. ಆದ್ರೆ ಈ ಸಾವಿತ್ರಿ ವಿಷಯ ಮಾತ್ರ ದೊಡ್ಡದಾಗಬಾರ್ದು ಅಷ್ಟೇ. ಈಗಾಗಲೇ 1000 ಟೆನ್ಷನ್ ಇದೆ ನನಗೆ. ಇನ್ನು 7 ಬಗ್ಗೆನು ಯೋಚನೆ ಮಾಡೋ ಥರ ಮಾಡಬೇಡ ನೀನು, ಅರ್ಥ ಆಯ್ತಾ? ಏನೋ ಯೋಚನೆ ಮಾಡ್ತಿದ್ಯಾ? ಶ್ರಾವಣಿ ಅವ್ರ ಹತ್ರ ಪ್ರೀತಿ ವಿಷಯನ ಹೇಳ್ಕೊಳಕ್ಕಾಗ್ತಿಲ್ಲ ಅಂತ ಬೇಸರನ? ಹೇಳ್ಕೊಂಡ್ರು ಸಿಗದೇ ಇರೋ ಪ್ರೀತಿ ಆಗೋಯ್ತಪ್ಪ ನನ್ನ ಪಾಲ್ಗೆ. ಶ್ರಾವಣಿ ಮೇಡಮ್ ನನ್ನಿಂದ ದೂರ ಆಗ್ತಾರೆ ಅನ್ನೋ ಭಯ, ಅವ್ರಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ವೇನೋ ಅನ್ನೋ ಅನುಮಾನ, ಇದೆಲ್ಲ ಕಾಡ್ತಿದ್ಯಪ್ಪ. ಏನಾಯ್ತು ಹೇಳೋ ಮಗನೇ? ಅದೇಪ್ಪ, ಅವ್ರ ಹತ್ರ ನನ್ನ ಪ್ರೀತಿ ವಿಷಯ ಹೇಳ್ಕೊಳ್ಳೋದಕ್ಕೆ ಧೈರ್ಯ ಸಾಕಾಗ್ತಿಲ್ಲ. ನೋಡು ಮಗನೇ, ಎಲ್ಲದಕ್ಕೂ ಒಂದು ಕಾಲ ಅಂತ ಬರುತ್ತೆ. ಅಲ್ಲಿವರೆಗೂ ಸಮಾಧಾನದಿಂದ ಕಾಯ್ಬೇಕು ಕಣೋ. ನಿಮ್ಮಿಬ್ಬರಿಗೂ ಮದುವೆ ಆಗಿದೆ, ಸಂಸಾರ ಶುರುವಾಗಿದೆ. ದೊಡ್ಡವರೆಲ್ಲರೂ ಪ್ರೀತಿಯಿಂದ ಆಶೀರ್ವಾದನೂ ಮಾಡಾಗಿದೆ. ಹಾಗಿರುವಾಗ
ನಿನ್ನ ಪ್ರೀತಿ ಗಟ್ಟಿಯಾಗುತ್ತೆ, ಯೋಚನೆ ಮಾಡಬೇಡ ಕಣೋ. ಇಲ್ಲಪ್ಪ, ನನ್ನ ಪ್ರೀತಿ ಮುಳುಗಿ ಹೋಗ್ತಿದೆ. ಒಂದೇ ಒಂದು ಸೈನ್ ಹಾಕೋದ್ರಿಂದ ಸಂಸಾರನೇ ಛಿದ್ರ ಆಗೋಗುತ್ತೆ, ಸಂಬಂಧನೇ ಒಡೆದೋಗುತ್ತೆ. ನಾನು ಕಟ್ಟಿರೋ ತಾಳಿಗಾಗ್ಲಿ ದೊಡ್ಡೋರ ಆಶೀರ್ವಾದಕ್ಕಾಗ್ಲಿ ಬೆಲೆನೇ ಇರಲ್ಲಪ್ಪ. ಮಗನೇ, ಏನೋ ಯೋಚನೆ ಮಾಡ್ತಿದ್ಯಾ? ನಾನು ಮಾತಾಡ್ತಾ ಇರೋದು ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆಯಪ್ಪ, ಆದರೆ ನಾನು ಮಾತಾಡ್ತಿರೋದು ನಿನಗೆ ಕೇಳಿಸ್ತಾ ಇಲ್ಲ ಅಷ್ಟೆ. ಒಂದು ಸೈನ್ ಹಾಕಿದ್ರೆ ಸಂಬಂಧನೇ ಸುಟ್ಟು ಬೂದಿ ಆಗೋವಂಥ ಇಂಥ ಕಾಲದಲ್ಲಿ ಮನ್ಸಿನ ಮಾತುಗಾದ್ರೂ ಎಲ್ಲ ಅರ್ಥ ಇದೆ ಹೇಳಪ್ಪ. ಏನು ಹೇಳ್ತಾ ಇದ್ದೀನಿ ನೀನು? ಸೈನ್ ಹಾಕಿದ್ರೆ ಸಂಬಂಧಗಳು ಸುಟ್ಟು ಬೂದಿ ಆಗುತ್ತಾ? ಏನು ಮಾತಾಡ್ತಿದ್ಯೋ? ಅದು ನಾನು ಒಂದು ಆರ್ಟಿಕಲ್ ಓದಿದೆ, ಆ ಆರ್ಟಿಕಲ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಈಗೆಲ್ಲ ಹಾಗೆ ಅಲ್ವಪ್ಪ, ಒಂದು ಸೈನ್ ಹಾಕಿದ್ರೆ ರಿಜಿಸ್ಟರ್ ಆಫೀಸಲ್ಲಿ ಮದುವೆನೂ ಆಗುತ್ತೆ, ಅದೇ ಸೈನ್ ಹಾಕಿದ್ರೆ ಕೋರ್ಟಲ್ಲಿ ಡಿವೋರ್ಸು ಆಗುತ್ತೆ. ಅದೆಲ್ಲ ಆಗ್ಬೋದು ಕಣ, ಆದರೆ ಒಂದೇ ಒಂದು ಸೈನಲ್ಲಿ ಮನ್ಸುಗಳನ್ನ ಬದಲಾಯಿಸೋಕ್ಕಾಗಲ್ಲ ಕಣ. ಮನಸ್ಸಲ್ಲಿರೋ ಪ್ರೀತಿನ ಕೊಲ್ಲಕ್ಕಾಗಲ್ಲ, ವಿಧಿಯಾಟನ ತಿದ್ದಕ್ಕೂ ಆಗಲ್ಲ. ಜೀವನ ಒಂದೊಂದು ದಿಕ್ಕಲ್ಲಿ ಒಂದೊಂದು ಥರ ಕಾಣುತ್ತಪ್ಪ. ಚೆನ್ನಾಗಿದ್ದಾಗ ದೇವರನ್ನ ಹಾಡಿ ಹೊಗಳೋ ನಾವು ಏನಾದರೂ ಕಷ್ಟ ಬಂದಾಗ ದೇವ್ರನ್ನ ಬೈಕೋತೀವಿ. ನೋಡು, ಇದನ್ನೆಲ್ಲ ಯೋಚನೆ ಮಾಡಿದೆ ಜೀವನ ಹೇಗೆ ಹೋಗುತ್ತೋ ಹಾಗೆ ಹೊಂದ್ಕೊಂಡು ಹೋಗ್ಬೇಕು ಕಣೋ. ಕಷ್ಟ ಸುಖ ಪ್ರತಿಯೊಂದು ದೇವ್ರಿಗೆ ಬಿಟ್ಬಿಡ್ಬೇಕು. ಎಲ್ಲ ದೇವ್ರು ನೋಡ್ಕೋತಾನೆ. ಕೊಡಬೇಕು ಅನ್ಸಿದ್ರೆ ಕೊಟ್ಟೇ ಕೊಡ್ತಾನೆ ಕಣೋ, ಕಿತ್ಕೋಬೇಕು ಅನ್ಸಿದ್ರೆ ಕಿತ್ಕೋತಾನೆ. ಇದನ್ನೆಲ್ಲ ತಲೆಯಿಂದ ತೆಗೆದಾಕಿ ನೆಮ್ಮದಿಯಾಗಿರೋ ಮಗನೇ.